ಬಸರಾಳು ಹೋಬಳಿ ವ್ಯಾಪ್ತಿಯಲ್ಲಿ 70 ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಮಂಡ್ಯ ಶಾಸಕ ರವಿಕುಮಾರ್ ಗೌಡ ಚಾಲನೆ. ಮಂಡ್ಯ ತಾಲೂಕಿನ ಬಸರಾಳು ಹೋಬಳಿಯ ಎಂ ಹಟ್ನ ಗ್ರಾಮದಲ್ಲಿ 20 ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿ ಹಾಗೂ ಹನುಗನಹಳ್ಳಿ ಗ್ರಾಮದ ಪರಿಶಿಷ್ಟ ಕಾಲೋನಿಯಲ್ಲಿ 50 ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ತ್ಯಾಗರಾಜ್, ಡಿಸಿಸಿ ಬ್ಯಾಂಕ್ ಸರ್ಕಾರಿ ನಾಮನಿರ್ದೇಶಕರಾದ ಕಂಬದಹಳ್ಳಿ ಪುಟ್ಟಸ್ವಾಮಿ, ಕಾಂಗ್ರೆಸ್ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಊರಂಗನಹಳ್ಳಿ ಕಾಲೋನಿದು 30-40 ವರ್ಷದಿಂದ ರಸ್ತೆ ಆಗಿಲ್ಲದೆ ಭಾಳ ದೊಡ್ಡ ಗುಂಡಿಗಳಲ್ಲಿ ಜನ ಓಡಾಡೋಕ್ಕಾಗ್ತಾರಿಲ್ಲ. ಅದಕ್ಕೆ 50 ಲಕ್ಷ ರೂಪಾಯಿಯನ್ನು SCP ಗ್ರಾಂಟಲ್ಲಿ ಬಿಡುಗಡೆ ಮಾಡಿ ಅದರ ಕಾಮಗಾರಿಗೆ ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ. ಶೀಘ್ರದಲ್ಲೇ ಅತ್ಯುತ್ತಮವಾದ ರಸ್ತೆಯನ್ನು ಊರಂಗನಹಳ್ಳಿ ಕಾಲೋನಿಯಿಂದ ಊರಂಗನಹಳ್ಳಿಗೆ ಹೋಗೋ ರಸ್ತೆಯನ್ನು ಮಾಡಿಕೊಡ್ತೀವಿ. ಇದರ ಜೊತೆಗೆ PRD ಪಂಚಾಯತ್ ರಾಜ್ಯದಿಂದ ಹಟ್ನ ಗ್ರಾಮದ ಒಳಗಡೆಯ ರಸ್ತೆಗೆ 20 ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿ ಅದಕ್ಕೂ ಭೂಮಿ ಪೂಜೆ ಮಾಡಿದ್ದೀವಿ. ಗ್ರಾಮದ ಒಳಗಿನ ರಸ್ತೆಗಳ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಒತ್ತು ಕೊಟ್ಟಿದೆ. ಅದನ್ನು ಇವತ್ತು ಅದು ಭೂಮಿ ಪೂಜೆ ಮಾಡಿಕೊಟ್ಟಿದ್ದೀವಿ. ಈ ಶೀಘ್ರದಲ್ಲೇ ಮಾಡ್ತೀವಿ. ಮತ್ತು ಸರ್ಕಾರ ಮುಖ್ಯಮಂತ್ರಿಗಳು ವಿಶೇಷವಾಗಿ 50 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ತುಂಬುದ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲ ರಸ್ತೆಗಳಿಗೆ ಅತ್ಯುತ್ತಮವಾದ ರಸ್ತೆ ಸಂಪರ್ಕವನ್ನು 50 ಕೋಟಿಯಲ್ಲಿ ಮಾಡಿ ಮತ್ತು ಹಲವಾರು ದೇವಸ್ಥಾನಗಳಿಗೆ ಮತ್ತು ಪಂಚಲಿಂಗೇಶ್ವರ, ಕೆರಗೋಡು ಪಂಚಲಿಂಗೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅಂತಿದ್ವಿ. ಅದನ್ನೆಲ್ಲ ಕೂತು ನೀಲನಕ್ಷೆಯನ್ನು ರೆಡಿ ಮಾಡಿ ಹಣವನ್ನು ಬಿಡುಗಡೆ ಮಾಡಿ ಇನ್ನು 2-3 ತಿಂಗಳಲ್ಲಿ ಎಲ್ಲ ಕಾಮಗಾರಿಗಳು ಆಗೋ ರೀತಿ ನೋಡ್ಕೋತೀವಿ. ಧನ್ಯವಾದಗಳು.